ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ನಮ್ಮ ಹಳೆ ವಿಡಿಯೋದಲ್ಲಿ ಏತರ್ 450ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದರಲ್ಲಿ ತುಂಬ ಜನ ಎಕ್ಸ್ಚೇಂಜ್ ಯಾವ ರೀತಿ ಮಾಡೋದು, ಅದ್ರ ಪ್ರೋಸೆಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ ಇರೋ ಇನ್ನೊಂದು 450ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಮೊದಲನೇ ಗಾಡಿ ಆಲ್ರೆಡಿ ಎಕ್ಸ್ಚೇಂಜ್ ಮಾಡಿದ್ದೀನಿ, 94,000 ಕಿಲೋಮೀಟರ್ ಆಗಿತ್ತು. ಈಗ ಈ ಗಾಡಿನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಇದರಲ್ಲಿ 40,000 ಕಿಲೋಮೀಟರ್ ಆಗಿದೆ. ತಗೊಂಡು 5 years ಆಗಿದೆ. ಸೊ ತಗೊಂಡು 5 years ಆಗಿರೋದ್ರಿಂದ ಕಂಪ್ನಿರು ತುಂಬಾನೇ ಒಳ್ಳೆ ಬೈಬ್ಯಾಕ್ ಪ್ರೈಸ್ ಅನೌನ್ಸ್ ಮಾಡಿರೋದ್ರಿಂದ ಹೊಸ ಗಾಡಿನ ತಗೊಂಡ್ರೆ ತುಂಬಾನೇ ಒಳ್ಳೆ ಮೈಲೇಜು ಮತ್ತೆ ಫೀಚರ್ಸ್ ಎಲ್ಲ ಸಿಗುತ್ತೆ ಅಂತ ಈ ಗಾಡಿನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರನೂ 450 ಇತ್ತು ಅಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಎಕ್ಸ್ಚೇಂಜ್ ಮಾಡೋದು ವರ್ತಾ, ಯಾವ ಪ್ರೈಸಿಗೆ ಎಕ್ಸ್ಚೇಂಜ್ ಮಾಡ್ಕೊತಾರೆ, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಹಳೆ ಗಾಡಿನ ಎಕ್ಸ್ಚೇಂಜ್ ಮಾಡಿ ಹೊಸ ಗಾಡಿನ ಬುಕ್ ಮಾಡೋಕ್ಕೋಸ್ಕರ ಇಂದಿರಾನಗರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರಲ್ಲಿ ಇದ್ದೀರಾ, ಈ ಥರ ಎಕ್ಸ್ಚೇಂಜ್ ಮಾಡ್ತೀರಾ ಅಂದರೆ ನೀವು ಇಂದಿರಾನಗರ್ ಶೋರೂಮ್ಗೆ ಹೋಗಬೇಕಾಗತ್ತೆ. ಬೇರೆ ಎಲ್ಲೂ ಆಪ್ಷನ್ ಇಲ್ಲ. ನೀವು ಬೆಂಗಳೂರಿಂದ ಆಚೆ ಇದ್ದೀರಾ ಅಂದರೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ಎಲ್ಲಿದೆ ಅಂತ ಕೇಳ್ಕೊಂಬಿಡಿ. ಆ್ಯಂಡ್ ನಮಗೆ ಹೊಸ ಗಾಡಿನ ಬುಕ್ ಮಾಡೋಕ್ಕೆ ರಿಸ್ಟಾ ಮತ್ತು ಎಕ್ಸಲ್ಲಿ ಕನ್ಫ್ಯೂಷನ್ ಇತ್ತು. ಎರಡನ್ನೂ ಟ್ರಯಲ್ ರೈಡ್ ಮಾಡಿ ಎಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೀವು ಯಾವ ಮಾಡೆಲ್ನ ಬೇಕಾದರೂ ತೊಗೊಬೋದು. ನಾವು ಟಾಪ್ ಎಂಡ್ನ ತೊಗೊತಾ ಇದ್ದೀವಿ. 3.7 kW ಬರುತ್ತೆ ಎಕ್ಸಲ್ಲಿ. ಬಿಲ್ಲಲ್ಲಿ ನಿಮಗೆ ಹಳೆ ಗಾಡಿ ಮೇಲೆ 75,000 rupees ಅಷ್ಟು ಮೈನಸ್ ಆಗುತ್ತೆ. ಹಳೆ ಗಾಡಿ 5 ವರ್ಷ ಹಳೆ ಗಾಡಿಗೆಲ್ಲ ನಾವು 75,000 ಯಾರು ಕೊಡ್ತಾರೆ ಹೇಳಿ? ನಾವು ಇದನ್ನ ತಗೊಂಡಾಗ 1,10,000 ಏನೋ ಇತ್ತು. ಚಾರ್ಜರಿಂದ 10,000 ರೀಫಂಡ್ ಕೊಟ್ಟರು. ಸೊ 1,00,000 ಗಾಡಿ ಈಗ 5 ವರ್ಷ ಯೂಸ್ ಮಾಡಾದ್ಮೇಲೆ ಇಷ್ಟು ಕಿಲೋಮೀಟರ್ ಎಲ್ಲ ಆಗಾದ್ಮೇಲೆ 75,000 ಯಾರು ಕೊಡ್ತಾರೆ ಹೇಳಿ? ನೀವು ಆಚೆ ಕಡೆ ಎಲ್ಲ ಹೋಗಿ ಮಾರ್ತೀರಾ ಅಂದರೆ ನಿಮಗೆ ಒಂದು 50,000 ಸಿಗೋದು ಕಷ್ಟ. ಸೊ ಇದೊಂದು ಈ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಡೀಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ನಾನು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬುಕ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ನೀವು ಗಾಡಿನ ನಿಮ್ಮ ಹೆಸರಲ್ಲೇ ಸೆಕೆಂಡ್ ಟೈಮ್ ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. 5,000 ಅಷ್ಟು ಸಬ್ಸಿಡಿ ಕೊಡ್ತಾರೆ EV ಮೇಲೆ. ಒಬ್ಬರ ಹೆಸರಲ್ಲಿ ಒಂದೇ ಸರಿನೇ ಸಬ್ಸಿಡಿ ಕೊಡೋದು. ಸೊ ನೀವು ಎಕ್ಸ್ಚೇಂಜ್ ಮಾಡಿ ಬೇರೆಯವ್ರ ಹೆಸರಲ್ಲಿ ತೊಗೊತೀರಾ ಅಂದರೆ ನಿಮ್ಮನೇಲೆ ಬೇರೆ ಯಾರ ಹೆಸರಲ್ಲಿ ಬೇಕಾದ್ರೂ ತೊಗೊಬೋದು. ಎಕ್ಸ್ಚೇಂಜ್ ಮಾಡಿ ಅವ್ರ ಹೆಸರಲ್ಲಿ ತೊಗೊತೀರಾ ಅಂದರೆ ನಿಮಗೆ ಅಡಿಷ್ನಲ್ 5,000 ಸಬ್ಸಿಡಿನೂ ಸಿಗುತ್ತೆ. ಆ್ಯಂಡ್ ನೀವು ಕ್ರೆಡಿಟ್ ಕಾರ್ಡ್ನೆಲ್ಲ ಯೂಸ್ ಮಾಡ್ತೀರಾ, HDFC ಬ್ಯಾಂಕು, IDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ಅದ್ರ ಮೇಲೂ EMIಗೆಲ್ಲ ಹೋಗ್ತೀರಾ ಅಂದರೆ 10,000 ಅಷ್ಟು ಕ್ಯಾಶ್ ಬ್ಯಾಕ್ ಸಿಗ್ತದೆ. ನಮಗೆ 7,000 ಸಿಕ್ತು ಇದು 6 months EMIಗೆ ಹೋಗಿದ್ದಕ್ಕೆ. ಸೊ ಒಂದ್ಸರಿ ಶೋರೂಮಲ್ಲಿ ಕೇಳಿ ನೋಡಿ, ಇದು ಚೇಂಜ್ ಆಗ್ತಾ ಇರುತ್ತೆ ಆಗಾಗ. ಹೊಸ ಗಾಡಿನ ಬುಕ್ ಮಾಡಿ ಹಳೆ ಗಾಡಿಲೇ ವಾಪಸ್ ಬರ್ತಾ ಇದ್ದೀವಿ. 7 days ಆಗುತ್ತೆ ಹೊಸ ಗಾಡಿ ಬರೋಕ್ಕೆ ಅಂತ ಹೇಳಿದ್ದಾರೆ. ಡೆಲಿವರಿ ತೊಗೊಳಕ್ಕೆ ನೀವು ಇಂದಿರಾನಗರಲ್ಲಿ ಬುಕ್ ಮಾಡಿದರೆ IBC ನಾಲೆಜ್ ಪಾರ್ಕ್ಗೆ ಹೋಗಿ ಡೆಲಿವರಿ ತೊಗೊಬೇಕಾಗತ್ತೆ. ಹಳೆ ಗಾಡಿನ ಕೊಟ್ಬಿಟ್ಟು ಹೊಸ ಗಾಡಿನ ತೊಗೊಂಬರ್ಬೇಕಾಗತ್ತೆ. ಈಗ ಹೊಸ ಗಾಡಿನ ತೊಗೊಳಕ್ಕೆ IBC ನಾಲೆಜ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. 7 days ಆಗುತ್ತೆ ಅಂತ ಹೇಳಿದರು, ಬಟ್ 3 daysಗೆ ಬಂದಿದೆ. RTO ಎಲ್ಲ ಮುಗಿಸ್ಕೊಂಡು ಹೊಸ ಗಾಡಿ ಡೆಲಿವರಿಗೆ ರೆಡಿ ಆಗ್ತಾ ಇದೆ. ನಾವು 450X ಬ್ಲೂ ಕಲರ್ ವೇರಿಯಂಟ್ನ ತೊಗೊಂಡಿದ್ದೀವಿ. ನನಗೆ ಬ್ಲೂ ಕಲರ್ ವೇರಿಯಂಟು ತುಂಬಾ ಇಷ್ಟ ಆಯಿತು. 25 ಮಾಡಲು. ಆ್ಯಂಡ್ ಹಳೆ ಗಾಡಿನ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಅವರು ಸ್ಕ್ರ್ಯಾಪ್ ಮಾಡ್ತಾರಂತೆ. ನೋಡಿ, ಒಂದು ಡಾಕ್ಯುಮೆಂಟ್ಗೂ ತುಂಬ ಕಡೆ ಸೈನ್ ಹಾಕ್ಸ್ಕೊತಾ ಇದ್ದಾರೆ. ಡಾಕ್ಯುಮೆಂಟಲ್ಲೂ ಸ್ಕ್ರ್ಯಾಪಿಂಗ್ ಪಾಲಿಸಿ ಅಂತಲೇ ಕೊಟ್ಟಿದ್ದಾರೆ. ಸ್ಕ್ರ್ಯಾಪ್ ಮಾಡ್ತೀವಿ ಅಂತಲೇ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಕಡೆ ಸೈನ್ ಹಾಕಬೇಕಾಗತ್ತೆ. ನಿಮ್ಮ ಹಳೆ ಗಾಡಿ ನಿಮ್ಮ ಹೆಸರಲ್ಲಿ ಇತ್ತು ಅಂದರೆ ನೀವು ಸೈನ್ ಹಾಕಬೇಕಾಗತ್ತೆ. ಅವ್ರು ಬೇರೆಯವ್ರ ಹೆಸರಲ್ಲಿ ಇತ್ತು ಅಂದರೆ ಅವ್ರು ಸೈನ್ನ ಹಾಕ್ಸ್ಬೇಕಾಗತ್ತೆ. ಹಳೆ ಗಾಡಿನ ಕೊಟ್ಟು ಈಗ ಹೊಸ ಗಾಡಿನ ತೊಗೊತಾ ಇದ್ದೀನಿ. ಹೊಸ ಗಾಡಿ ಜೊತೆ ಒಂದು ಹೆಲ್ಮೆಟ್ನೂ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಹಳೆ 450ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಹಳೆ ಗಾಡಿಗೆ ಗಾಡಿ ಬಂದು ಯಾವುದೇ ಕಂಡೀಷನಲ್ಲಿ ಇದ್ರು ಓಡ್ತಾ ಇದ್ರೆ ಸಾಕು 75,000 ಕೊಡ್ತೀವಿ ಅನ್ನೋದು ಎಷ್ಟು ದಿನ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಏತರ್ 450X 2025 ಮಾಡಲು ಫುಲ್ ಚಾರ್ಜ್ ಆಗೋಕ್ಕೆ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ, ಎಷ್ಟು ರೇಂಜ್ ಕೊಡುತ್ತೆ ಅಂತೆಲ್ಲ ವಿಡಿಯೋಸ್ ಬರುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.